ಬನ್ನಿ, ವಂದೇ ಮಾತರಂ ಗೀತೆಯ 150 ವರ್ಷಗಳ ಪ್ರಮುಖಾಂಶಗಳನ್ನೊಮ್ಮೆ ಬೇಗ ನೋಡ್ಬಿಡೋಣ. ಅಂದ್ರೆ ಬಂಕಿಂಚಂದ್ರ ಚಟರ್ಜಿ ಅವರು ಬರೆದ ಈ ಹಾಡು ಕೇಳಿ, ಇದು ಸುಮ್ಮನೆ ಒಂದು ಪದ್ಯ ಅಷ್ಟೇ ಅಲ್ಲ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದು, ಅದೆಷ್ಟೋ ಜನ ದೇಶಭಕ್ತರಿಗೆ ಸ್ಫೂರ್ತಿ ಕೊಟ್ಟಿದ್ದು. ನಿಜವಾಗ್ಲೂ ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಒಂದು ದೊಡ್ಡ ಸಂಕೇತ ಇದು. ಸರಿ, ಮೊದಲನೇದಾಗಿ ಇದರ ಅರ್ಥ ಏನು ಗೊತ್ತಾ? ತಾಯೇ ನಿನಗೆ ನಮಿಸುವೇನು ಅಂತ. ಬಂಕಿಂಚಂದ್ರರು ಮೊದಲು ಇದನ್ನ ನವೆಂಬರ್ 7, 1875ರಲ್ಲಿ ಬಂಗದರ್ಶನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಆಮೇಲೆ 1882ರಲ್ಲಿ ಬಂದ ಅವರ ಆನಂದ ಮಠ ಕಾದಂಬರಿಯಲ್ಲೂ ಸೇರಿಸಿದ್ರು. ಗೊತ್ತಾ, ಆ ಕಾದಂಬರಿಯಲ್ಲಿ ಸಂತಾನ ಅಂತ ಒಂದು ಸನ್ಯಾಸಿಗಳ ಗುಂಪಿರುತ್ತೆ. ಅವರು ತಮ್ಮ ತಾಯ್ನಾಡನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ. ಅವರಿಗೆ ಇದು ಸ್ತುತಿಗೀತೆಯಾಗಿತ್ತು. ಆಮೇಲೆ ರವೀಂದ್ರನಾಥ ಟ್ಯಾಗೋರ್ ಅವರು ಇದಕ್ಕೆ ಸಂಗೀತ ಕೊಟ್ಟಿದ್ದು. ಇನ್ನು ಎರಡನೆಯದಾಗಿ, ಈ ಹಾಡು ಬ್ರಿಟಿಷರ ವಿರುದ್ಧ ಒಂದು ದೇಶಭಕ್ತಿಯ ಧರ್ಮದ ತರಾನೇ ಆಯಿತು ನೋಡಿ. 1905ರ ಸ್ವದೇಶಿ ಚಳವಳಿ ವಕ್ತೆ ಇದು ಮುಖ್ಯ ಘೋಷಣೆಯಾಗಿ ಮೊಳಗಿತ್ತು. ಬಂಗಾಳದಿಂದ ಪಂಜಾಬ್ವರೆಗೂ ಪ್ರತಿಭಟನೆಗಳಲ್ಲಿ. ಆಮೇಲೆ 1907ರಲ್ಲಿ ಮ್ಯಾಡಮ್ ಕಾಮಾ ಅವರು ಜರ್ಮನಿಯಲ್ಲಿ ಹಾರಿಸಿದ ನಮ್ಮ ಮೊದಲ ಧ್ವಜಬಲ್ಲಿ. ಅಷ್ಟೇ ಯಾಕೆ, ಮದನ್ ಲಾಲ್ ಧಿಂಗ್ರಾ ಅವರ ಕೊನೆ ಮಾತುಗಳಲ್ಲೂ 1909 ಇದೇ ಹಾಡಿತ್ತು. ಬ್ರಿಟಿಷರು ಬ್ಯಾನ್ ಮಾಡಕ್ಕೆಲ್ಲ ನೋಡಿದ್ರು, ಆದ್ರೂ ಇದ್ರ ಪಾಪ್ಯುಲಾರಿಟಿ ಮಾತ್ರ ಇನ್ನೂ ಜಾಸ್ತಿ ಆಯಿತು. ಕೊನೆಯದಾಗಿ ಜನವರಿ 24, 1950 ಅಂದು ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದು ಮುಖ್ಯವಾದ ವಿಷಯ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ವಂದೇ ಮಾತರಂನ ಪಾತ್ರ ಎಷ್ಟು ದೊಡ್ಡದು ಅಂತ ಗುರ್ತಿಸಿ, ಅದಕ್ಕೆ ನಮ್ಮ ರಾಷ್ಟ್ರಗೀತೆ ಜನಗಣ ಮನದಷ್ಟೇ ಸಮಾನವಾದ ಗೌರವ, ಸ್ಥಾನಮಾನ ಸಿಗುತ್ತೆ ಅಂದ್ರು. ಹೀಗೆ ಇದು ನಮ್ಮ ರಾಷ್ಟ್ರೀಯ ಗೀತೆಯಾಯಿತು. ಈಗ ಇದರ 150ನೇ ವರ್ಷಾಚರಣೆಯನ್ನ ನವೆಂಬರ್ 7, 2025ರಿಂದ ಸರ್ಕಾರ ಇಡೀ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಆಚರಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ವಂದೇ ಮಾತರಂ ಅಂದ್ರೆ ಅದು ಭಾರತದ ಧೈರ್ಯ, ಏಕತೆ ಮತ್ತೆ ಸ್ವಾತಂತ್ರ್ಯದ ಹಂಬಲದ ಒಂದು ಶಾಶ್ವತ ಸಂಕೇತ.